ರಾಜ್ಯ ರಾಜಕಾರಣದಲ್ಲಿ ಹಾಲಿ ಶಾಸಕರು ಮಾಜಿ ಸಂಸದರ ವಿರುದ್ಧ ಒಂದು ರೀತಿ ಟಾಕ್ ವಾರ್ ತಾರಕಕ್ಕೇರ್ತಾ ಇದೆ. ಕತ್ತಲಲ್ಲಿ ಹೊಳೆಯಲ್ಲ ಎಂದ ಸಿಂಹಗೆ ಪ್ರದೀಪ್ ಈಶ್ವರ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಒಂದು ಕಡೆ ಪ್ರದೀಪ್ ಈಶ್ವರು, ಮತ್ತೊಂದು ಕಡೆ ಪ್ರತಾಪ್ ಸಿಂಹ, ಇಬ್ಬರೂ ಕೂಡ ಬಹಳ ಪರ್ಸನಲ್ ಅಟ್ಯಾಕ್ ಮಾಡಿ, ಪರ್ಸನಲ್ ವಿಚಾರಗಳನ್ನ ಉಲ್ಲೇಖ ಮಾಡಿ ಏಕವಚನದಲ್ಲೇ ಟಾಂಗ್ ಕೊಡ್ತಾ ಇದ್ದಾರೆ ಒಬ್ರಿಗೆ ಒಬ್ರು. ಕತ್ತಲಲ್ಲಿ ಹೊಳೆಯಲ್ಲ ಅಂತ ಪ್ರದೀಪ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು ಪ್ರತಾಪ್ ಸಿಂಹ. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರದೀಪ್ ಈಶ್ವರ್ ಅವರು ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ತಾಯಿಗೆ ಪ್ರತಾಪ್ ಸಿಂಹ ಅವಮಾನ ಮಾಡಿದ್ದಾರೆ. ಸ್ತ್ರೀ ಕುಲದ ಬಗ್ಗೆ ಗೌರವ ಇದ್ರೆ ನನ್ನ ತಾಯಿ ಬಳಿ ಕ್ಷಮೆ ಕೇಳಿ. ನಿಮ್ಮಪ್ಪನ ಬಗ್ಗೆ ಡೌಟಾ ಅಂದ್ರು, ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ. ನನ್ನ ಭಾಷೆ ಮೇಲೆ ಹಿಡಿತಾ ಇದೆ, ನಾನು ಲಿಮಿಟ್ ಕ್ರಾಸ್ ಮಾಡಿಲ್ಲ. ಮಾನ ಮರ್ಯಾದೆ ಏನಾದ್ರೂ ಇದ್ರೆ ನಮ್ಮ ತಾಯಿ ಬಳಿ ಕ್ಷಮೆ ಯಾಚಿಸ್ಲಿ. ಅವರು ಒಂದು ಕಲ್ಲು ಹಾಕಿದ್ರೆ ನಾನು ಒಂದು ಲಾರಿ ಕಲ್ಲು ತಂದು ಸುರಿತೀನಿ. ಪ್ರತಾಪ್ ಸಿಂಹ ಒಬ್ಬ ಹೇಡಿ, ನಾನು ರಣ ಬೇಟೆಗಾರ ಅಂತ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರದೀಪ್ ಈಶ್ವರ್. ಒಂದು ಕಡೆ ಪ್ರದೀಪ್ ಈಶ್ವರ್ ಅವರಿಗೆ ಬಹಳ ವೈಯಕ್ತಿಕವಾಗಿ ಪದಗಳನ್ನ ಬಳಸಿ ನಿಂದನೆಯನ್ನ ಮಾಡಿದ್ರು, ಮುಳ್ಳಂದಿ ಏನೇನೋ ಮಾತಾಡಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕವನ ಶಿವಣ್ಣ ಶಾಸಕ ಪ್ರದೀಪ್ ಈಶ್ವರ್ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ. ನಮ್ಮ ಜೊತೆ ಇದೀಗ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಇದ್ದಾರೆ, ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈಗ ನಿಮ್ಗೆ ಗೊತ್ತಿರುವಂತಹ ವಿಚಾರ, ನಿಮ್ಮ ಮಧ್ಯೆ ಹಾಗೆ ಪ್ರತಾಪ್ ಸಿಂಹ ಅವರ ಮಧ್ಯೆ ಇರುವಂತಹ ವಾಕ್ ಸಮರ, ವಾಗ್ವಾದ ದಿನೇ ದಿನೇ ತಾರಕಕ್ಕೆ ಹೋಗ್ತಾ ಇದೆ. ನೀವೊಂದು ಹೇಳಿಕೆ ಕೊಡ್ತಾ ಇದ್ದೀರಾ, ಅದಕ್ಕೆ ಪ್ರತಿ ಉತ್ತರವಾಗಿ ಅವರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದು ಪರ್ಸ್ನಲ್ ಆಗು ಕೂಡ ಹೋಗ್ತಾ ಇರುವಂಥದ್ದು ದಿನೇ ದಿನೇ. ಏನು ಹೇಳ್ತೀರಾ ಇದ್ರ ಬಗ್ಗೆ? ನನ್ನ ತಾಯಿಗೆ ಪ್ರತಾಪ್ ಸಿಂಹ ಅವಮಾನ ಮಾಡಿದ್ದಾನೆ, ನನ್ನ ತಾಯಿಗೆ ಕ್ಷಮೆ ಕೇಳಬೇಕು. ಇವತ್ತು ನಾನು ಪ್ರೆಸ್ ಮೀಟಲ್ಲೂ ಅದು ಹೇಳಿದ್ದು. ಆತನಿಗೆ ಸ್ತ್ರೀ ಕುಲದ ಬಗ್ಗೆ ಗೌರವ ಇದ್ದರೆ ನನ್ನ ತಾಯಿಗೆ ಕ್ಷಮೆ ಕೇಳಲಿ. ಮಂಜುಳಮ್ಮನವರೇ ಕ್ಷಮಿಸ್ಬಿಡಿ ಅಂತ ಕ್ಷಮೆ ಕೇಳಲಿ. ಅವ್ರು ಹೇಳ್ತಾರೆ, ಪ್ರದೀಪ್ ಈಶ್ವರ್ ಅವರು ನಮ್ಮ ತಂದೆಯವ್ರ ಬಗ್ಗೆ ಮಾತಾಡ್ತಾರೆ. ನಾನು ಚಿಕ್ಕಬಳ್ಳಾಪುರ, ನಮ್ಮ ತಂದೆ ಏನಾದರೂ ಚಿಕ್ಕಬಳ್ಳಾಪುರ ಹೋಗಿದ್ರೆ ನಾನು ಕೂಡ ಸುಂದರವಾಗಿ ಉಡ್ತಿದ್ನೇನೋ ಅನ್ನೋ ರೀತಿ ಅವರು ಸಹ ಹೇಳಿಕೆ. ನನ್ನ ಹೇಳಿಕೆಯಲ್ಲಿ ನಾನು ಎಲ್ಲಿ ಮಾತಾಡಿದ್ದೀನಿ ತೋರಿಸಿ. ಅವರು ಒಬ್ಬನಪ್ಪನಿಗೆ ಹುಟ್ಟಿದ್ಯಾ ಅಂದರು, ನಿಮ್ಮಪ್ಪ ಬಗ್ಗೆ ಡೌಟಾ ಅಂದರು. ನಾನೇನು ಹೇಳಿದೆ, ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ. ಏನಾದರೂ ಮೀನಿಂಗ್ ಇದೆಯಾ? ಆತ ಡೈರೆಕ್ಟಾಗಿ ಅಂದ. ಆತ ನಿನ್ನೆ ಅವ್ರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೆ ಅಂದರು, ಅವರಪ್ಪನ ಅಲ್ಲಿ ಕಳಿಸ್ತಾರೆ ಅಂದರು. ನಾನು ಹೇಳಿದೆ, ನಮ್ಮಪ್ಪ ನಾನು ಕಳಿಸಲ್ಲ ಗುರು, ಸಂಪ್ರದಾಯ ಅಂದೆ. ಎಲ್ಲಿದೆ? ನನ್ನ ಭಾಷೆ ನನ್ನ ಲಿಮಿಟ್ ದಾಟಿಲ್ಲ, ಆತ ದಾಟ್ತಾ ಇದ್ದಾನೆ. ಆತನಿಗೆ ಮಾನ ಮರ್ಯಾದೆ ಇದ್ದರೆ ನನ್ನ ತಾಯಿ ಕ್ಷಮೆ ಕೇಳಬೇಕು, ಅಷ್ಟೇ ನಾನು ಕೇಳೋದು. ಅಂದರೆ ಈಗ ಸಾರ್ವಜನಿಕರು ಏನು ಹೇಳ್ತಾ ಇದ್ದಾರೆ ಅಂದರೆ, ಯುವ ಶಾಸಕರು, ಮೊದಲನೇ ಬಾರಿ ಶಾಸಕರಾದಂಥವ್ರು, ಅವರು ಕೂಡ ಸಂಸದರಾಗಿರುವಂಥವ್ರು, ಇಬ್ಬರು ಕೂಡ ಸಾರ್ವಜನಿಕರ ಕಡೆ ಗಮನ ಕೊಡೋದು ಬಿಟ್ಟು ಇವರೇ ಕಚ್ಚಾಡಿದ್ರೆ ಇವರನ್ನ ಗೆಲ್ಸಾದ್ರೂ ಏನು ಪ್ರಯೋಜನ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಅದು ಪ್ರತಾಪ್ ಸಿಂಹಗೆ ಅಪ್ಲೈ ಆಗುತ್ತೆ, ನನಗೆ ಅಪ್ಲೈ ಆಗಲ್ಲ. ನೀವು ನಿಮ್ಮ ಮೇಲೆ ಕಲ್ಲು ಹಾಕಿದ್ರೆ ಸುಮ್ಮನೆ ಇರ್ತೀರ ಏನು? ನಾವು 40-50 ಕಲ್ಲು ಬಿಸಾಕ್ತೀವಿ. ಅವ್ರು ಆ ಕಡೆಯಿಂದ ಒಂದು ಕಲ್ಲು ಹಾಕ್ಲಿ, ನಾನೊಂದು ಲಾರಿ ಲೋಡ್ ಅನ್ಲೋಡ್ ಮಾಡ್ತೀನಿ. ಹಂಗೆಲ್ಲಾದ್ರೂ ಅನ್ಕೊಂಡ್ಬಿಟ್ಟು ಅದನ್ನು ಪ್ರತಾಪ್ ವಿ ಫೈಟ್ ಅಷ್ಟೇ. ಅವ್ರ ಥರ ಏಡಿಗಳಲ್ಲ ನಾವು, ರಣಬೇಟೆಗಾರರು ನಾವು. ಇದು ಕಾಂಗ್ರೆಸ್. ಇದಿಷ್ಟು ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.